Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 43 verse 19. I will even make a way in the wilderness and rivers in the desert. ಏಷಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 19ನೇ ವಚನ. ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಅರಣ್ಯದಲ್ಲಿ ದೇವರು ಒಂದು ಮಾರ್ಗವನ್ನು ಏರ್ಪಡಿಸುತ್ತೇನೆ ಎನ್ನುವ ವಾಗ್ದಾನದ ವಾಕ್ಯ ಇವತ್ತು ದೇವರು ನಮ್ಮ ಜೀವಿತದಲ್ಲಿ ಕೊಡ್ತಾ ಇದ್ದಾರೆ. ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಹೌದು, ನಮ್ಮ ಜೀವಿತ ಅಡವಿಯಂತಹ ಜೀವಿತ, ಬರಿದಾದ ಜೀವಿತ, ಅರಣ್ಯದಂತಹ ಜೀವಿತ, ಮರುಭೂಮಿಯಂತಹ ಜೀವಿತ ಆಗಿರುವುದಾದರೂ ಕೂಡ ದೇವರು ನಮ್ಮ ಜೀವಿತದಲ್ಲಿ ಇಂದು ಉತ್ತಮವಾದ ವಾಗ್ದಾನದ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಏನೆಂದರೆ ನದಿಗಳನ್ನು ಹರಿಸುತ್ತೇನೆ ಎಂಬುದಾಗಿ. ನದಿ ಯಾರೆಂದರೆ ಜೀವ ಜಲದ ಬುಗ್ಗೆಯಾದ ಯೇಸು ಕ್ರಿಸ್ತನು ತಾನೇ ಸ್ವತಃ ಆಗಿದ್ದಾರೆ. ನಾವು ಆತನನ್ನು ಕೇಳಿಕೊಳ್ಳುವಾಗ ಆತನು ನಮ್ಮ ಜೀವಿತದಲ್ಲಿ ಬರುತ್ತಾರೆ. ಪ್ರಿಯರೇ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳಿದ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಬರುತ್ತಾರೆ. ನಮಗೆ ಮುಂದೆ ಏನು ಮಾಡಬೇಕು ಎಂಬುದನ್ನು ಗ್ರಹಿಸಿಕೊಳ್ಳದೆ ಇರುವಾಗ, ಮಾರ್ಗ ತೋಚದೇ ಇರುವಾಗ ಮಾರ್ಗವಾಗಿದ್ದುಕೊಂಡು ದೇವರು ನಮ್ಮ ಜೀವಿತದಲ್ಲಿ ಬರುತ್ತಾರೆ. ಪ್ರಿಯರೇ, ಏಷಾಯ 48:21ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆತನು ಅವರನ್ನು ಮರುಭೂಮಿಯಲ್ಲಿ ನಡೆಸಿದಾಗ ಅವರು ದಾಹಗೊಳ್ಳಲಿಲ್ಲ, ಅವರಿಗಾಗಿ ನೀರನ್ನು ಕಲ್ಲಿನೊಳಗಿಂದ ಹರಿಸಿದನು, ಆತನು ಬಂಡೆಯನ್ನು ಸೀಳಲು ಜಲಪಾತವಾಯಿತು ಎಂಬುದಾಗಿ. ಇಸ್ರಾಯೇಲ್ರು ಅರಣ್ಯ ಮಾರ್ಗದಲ್ಲಿ ಬರುವಾಗ ಅವರಿಗೆ ದಾಹವಾಗಲಿಲ್ಲ. ದಾಹವಾದಾಗ ಅವರಿಗೆ ಯಾವ ರೀತಿಯಲ್ಲಿ ನೀರನ್ನು ಒದಗಿಸಿಕೊಟ್ಟನು ಎನ್ನುವ ವಾಕ್ಯ ಇಲ್ಲಿ ನಮಗೆ ತೋರಿಸಿಕೊಡುತ್ತದೆ. ನೀರನ್ನು ಕಲ್ಲಿನೊಳಗಿಂದ ಹರಿಸಿದನು ಎಂಬುದಾಗಿ. ಪ್ರಿಯರೇ, ಹೌದು, ಬಂಡೆಯನ್ನು ಸೀಳಿ ಅಲ್ಲಿ ಜಲಪಾತವೇ ಹರಿಯುವಂತೆ ದೇವರು ಮಾಡಿ ಇಸ್ರಾಯೇಲ್ರ ದಾಹವನ್ನು ತೀರಿಸಿದನು. ಪ್ರಿಯರೇ, ವಿಮೋಚನ ಕಾಂಡ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಬರುತ್ತಾ ಇದ್ದಾರೆ. ಬರುವಾಗ ಅವರು ಅರಣ್ಯ ಮಾರ್ಗದಲ್ಲಿ ಇರುವಾಗ ಅವರು 3 ದಿವಸದ ಪ್ರಯಾಣದಷ್ಟು ನಡೆದ ಮೇಲೆ ಅವರಿಗೆ ನೀರಡಿಕೆ ಆಗ್ತದೆ. ನೀರನ್ನು ಬಹಳವಾಗಿ ಹುಡುಕುತ್ತಾರೆ. ಅವರು ಒಂದು ಸ್ಥಳಕ್ಕೆ ಬರುತ್ತಾರೆ. ಅಲ್ಲಿ ನೀರಿರುತ್ತದೆ, ಆದರೆ ಆ ಸ್ಥಳದ ನೀರು ಕಹಿಯಾಗಿತ್ತು. ಆದುದರಿಂದಲೇ ಆ ಸ್ಥಳಕ್ಕೆ ಮಾರ ಅನ್ನುವ ಹೆಸರು ಬಂದಿತ್ತು. ಆ ಮಾರ ಎನ್ನುವ ಸ್ಥಳಕ್ಕೆ ಅವರು ಬಂದಾಗ ಇಸ್ರಾಯೇಲ್ರೆಲ್ಲರೂ ಮೋಶೆ ವಿರುದ್ಧವಾಗಿ ಗುಣುಗುಟ್ಟಲಿಕ್ಕೆ ಪ್ರಾರಂಭಿಸುತ್ತಾರೆ. ಆಗ ಮೋಶೆ ಮಾಡಿದ ಕಾರ್ಯವಾದರೆ ಏನು? ಮೋಶೆ ಆ ಜನರು ಗುಣುಗುಟ್ಟುವಾಗ ದೇವರ ಹತ್ತಿರ ಹೋಗುತ್ತಾನೆ, ಯೆಹೋವನಿಗೆ ಪ್ರಾರ್ಥನೆ ಮಾಡುತ್ತಾನೆ. ಪ್ರಿಯರೇ, ಆಗ ಯೆಹೋವ ದೇವರು ಮೋಶೆಗೆ ಒಂದು ಗಿಡವನ್ನು ತೋರಿಸುತ್ತಾರೆ. ಆ ಗಿಡವನ್ನು ತಂದು ನೀರಿನಲ್ಲಿ ಹಾಕಿದಾಗ ಆ ಮಾರವಾಗಿದ್ದಂಥ ನೀರು, ಕಹಿಯಾಗಿದ್ದಂಥ ನೀರು ಸಿಹಿಯಾಯಿತು. ಇಸ್ರಾಯೇಲ್ರೆಲ್ಲರೂ ಆ ನೀರನ್ನು ಕುಡಿದರು. ಅವರ ದಾಹವನ್ನು ದೇವರು ಈ ರೀತಿಯಲ್ಲಿ ತೀರಿಸಿದನು. ಪ್ರಿಯರೇ, ಹೌದು, ಇವತ್ತು ನಿನ್ನ ಜೀವಿತವೂ ಕೂಡ ಒಂದು ಮಾರವಾದಂತಹ ಜೀವಿತವಾಗಿದೆಯಾ? ನಿನ್ನ ಜೀವಿತ ಕಹಿಯಾಗಿ ಮಾರ್ಪಾಟು ಹೊಂದಿದೆಯಾ? ಹಾಗಾದರೆ ಮೋಶೆಯ ಥರ ನೀನು ಮಾಡು. ಮೋಶೆ ದೇವರಿಗೆ ಪ್ರಾರ್ಥನೆ ಮಾಡಿದನು. ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಮೋಶೆಗೆ ದೇವರು ಒಂದು ಗಿಡವನ್ನು ತೋರಿಸಿದರು. ಆ ಗಿಡವೇ ಸತ್ಯವೇದವಾಗಿದೆ. ಪ್ರಿಯರೇ, ಇಂದು ನಿನ್ನ ಜೀವಿತದಲ್ಲಿ ನಿನ್ನ ಜೀವಿತವೇ ಮಾರವಾಗಿ, ಕಠಿಣವಾಗಿ, ಮುಂದೆ ಮಾಡಬೇಕಾದದ್ದು ನಿನಗೆ ತಿಳಿಯದೆ ಹೋಗಿರುವಾಗ ನೀನು ಸತ್ಯವೇದ ಎನ್ನುವ ಗಿಡವನ್ನು ಹುಡುಕು. ಆ ಸತ್ಯವೇದದಲ್ಲಿ ನೀನು ಮಾಡಬೇಕಾದ ಕಾರ್ಯಗಳು ಅಲ್ಲಿ ತಿಳಿಸಲ್ಪಡುತ್ತದೆ. ದೇವರ ವಾಕ್ಯವನ್ನು ಓದು, ದೇವರಿಗೆ ಪ್ರಾರ್ಥನೆ ಮಾಡು. ತಾನೇ ಸ್ವತಃ ಮಾರ್ಗವಾಗಿರ್ತಕ್ಕಂಥ ಯೇಸು ಸ್ವಾಮಿ ನಿನಗಾಗಿ ಒಂದು ಮಾರ್ಗವನ್ನು ಸಿದ್ಧಪಡಿಸುತ್ತಾರೆ. ನೀನು ಹೋಗಬೇಕಾದ ದಾರಿಯನ್ನು ತೋರಿಸಿಕೊಡುತ್ತಾರೆ. ನೀನು ಮಾಡಬೇಕಾದ ಕೆಲಸಗಳನ್ನು ಯೇಸು ಸ್ವಾಮಿ ತಿಳಿಸಿಕೊಡುತ್ತಾರೆ. ನಿನಗಾಗಿಯೇ ಆತನು ಈ ಲೋಕಕ್ಕೆ ಇಳಿದು ಬಂದಿದ್ದಾರೆ. ಮಾರವಾಗಿದ್ದ ನಿನ್ನ ಜೀವಿತವನ್ನು ಸಿಹಿಯಾಗಿ ಮಾಡುತ್ತಾರೆ. ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯ ಹೋರಾಟಗಳು, ಸಮಸ್ಯೆಗಳು ಎದುರಿಸಬೇಕಾದಂಥ ಪ್ರಸಂಗ ಬಂದಾಗ ನೀನು ಆ ಸಮಸ್ಯೆಗಳನ್ನೇ ಬೆನ್ನಟ್ಟಿ ಹೋಗಬೇಡ. ಸಮಸ್ಯೆಗಳ ಕುರಿತೇ ನೀನು ಚಿಂತೆ ಮಾಡಬೇಡ. ಆದರೆ ನೀನು ಯೇಸು ಕ್ರಿಸ್ತನ ಪಾದದ ಬಳಿಗೆ ಬಾ, ಸತ್ಯವೇದವನ್ನು ತೆರೆದು ಓದು, ಪ್ರಾರ್ಥನೆ ಮಾಡು. ಆಗ ದೇವರು ನಿನಗೆ ಸಹಾಯ ಮಾಡುತ್ತಾರೆ. ನಿನ್ನ ಜೀವಿತದ ಕಹಿಗಳನ್ನೇ ನೋಡಿ ನೀನು ಸೋತು ಹೋಗದಿರು. ನಿನ್ನ ಜೀವಿತದಲ್ಲಿರುವ ಆ ಕಹಿಗಳು, ಕಷ್ಟಗಳು, ಹಿಂಸೆಗಳಿಂದ ಪಾರಾಗಬೇಕಾದರೆ ನೀನು ಕರ್ತನ ಪಾದದ ಬಳಿ ಬಾ. ಕಣ್ಣೆತ್ತಿ
ಕ್ರಿಸ್ತನ ಕಡೆಗೆ ನೀನು ನೋಡು. ಮಾರವಾಗಿರುವ ನಿನ್ನ ಜೀವಿತವನ್ನು ದೇವರು ಮಧುರವಾಗಿ ಮಾಡುತ್ತಾರೆ. ಕರ್ತನು ನಿನ್ನ ಕಷ್ಟಗಳನ್ನೆಲ್ಲ ತಾನೇ ಹೊತ್ತುಕೊಂಡು ನಿನ್ನ ದುಃಖವನ್ನೆಲ್ಲ ನೀಗಿಸಿ ನಿನಗೆ ಸಂತೋಷವನ್ನು ಉಂಟು ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂತ ಪ್ರೀತಿಯ ತಂದೆಯೇ, ನಿಮಗೆ ಸ್ತೋತ್ರಪ್ಪ. ಅಂದು ಇಸ್ರಾಯೇಲ್ರು ನೀರಿಗಾಗಿ ಪರಿತಪಿಸುತ್ತಿರುವಾಗ ಅಪ್ಪ ಒಂದು ಗಿಡವನ್ನ ನೀವು ತೋರಿಸಿ ಆ ನೀರು ಸಿಹಿಯಾಗುವಂತೆ ಮಾಡಿ ಅವರ ನೀರನ್ನು ಕುಡಿಯುವಂತೆ ಮಾಡಿದ್ದೀರಿ ತಂದೆಯೇ, ಸ್ತೋತ್ರ. ಅರಣ್ಯದಲ್ಲಿ ನೀನು ಮಾರ್ಗವನ್ನು ಸಿದ್ಧಪಡಿಸುತ್ತಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ತಂದೆಯೇ. ಅಡವಿಯಲ್ಲಿ ನದಿಗಳನ್ನು ಹರಿಯುವಂತೆ ಮಾಡುತ್ತಿ ತಂದೆಯೇ, ಅದಕ್ಕಾಗಿ ಸ್ತೋತ್ರ. ಕಲ್ಲಿನ ಮೂಲಕವಾಗಿ ನೀರನ್ನು ಹರಿಯ ಮಾಡಿ ಜನರೆಲ್ಲರೂ ಕುಡಿಯುವಂತೆ, ಅವರು ತೃಪ್ತರಾಗುವಂತೆ ನೀನು ಅದ್ಭುತ ಕಾರ್ಯ ಮಾಡಿದಂಥ ದೇವರೇ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅಪ್ಪ, ಅವರ ಜೀವಿತ ಮಾರಾದಂತೆ ಆಗಿದೆ ಕರ್ತನೆ. ಅನೇಕ ವಿಧವಾದ ಕಷ್ಟಗಳನ್ನು ಅವರು ಅನುಭವಿಸುತ್ತಾ ಇದ್ದಾರೆ, ಹಿಂಸೆಗೆ ಒಳಗಾಗಿದ್ದಾರೆ ಕರ್ತನೆ. ಈ ಎಲ್ಲ ಜನರನ್ನ ಒಂದು ಸಾರಿ ದೃಷ್ಟಿಸು ಸ್ವಾಮಿ. ಇವರ ಕಷ್ಟವೆಲ್ಲ ನೀವೇ ಹೊತ್ತಿಕೊಂಡು ಕರ್ತನೆ ಇವರನ್ನ ಆಶೀರ್ವದಿಸು. ಇವರ ದುಃಖವು ಹೋಗಿ ಸಂತೋಷ ಬರುವಂತೆ ಉತ್ತಮವಾದ ಮಾರ್ಗವನ್ನು ಇವರ ಜೀವಿತದಲ್ಲಿ ಏರ್ಪಡಿಸಬೇಕಾಗಿ ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.